ವೆಲ್ಕಮ್ ಟು ಮೈ ಚಾನಲ್. ಸೊ ವೆಲ್ಕಮ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಸೊ ಎಸ್, ಇವತ್ತು ಆಗಸ್ಟ್ 1 3 ಗಂಟೆ ಆಗಿದೆ. ಸೊ ಇವತ್ತು ಸ್ಪೆಷಲ್ ನಮ್ಮ ಮನೇಲಿ ಏನಪ್ಪ ಅಂತಂದರೆ ಸಂತೋಷ್ದು ಬರ್ಡೇ. ಸೊ ಸಂತೋಷ್ದು ಬರ್ಡೇ ಕೂಡ ಆಗಸ್ಟ್ 1 ಆ್ಯಂಡ್ ನಂದು ಕೂಡ Jan 1. ಸೊ ಹೀಗೆ ಇಬ್ಬರದು 1ನೇ ತಾರೀಕೆ ಬರೋದ್ರಿಂದ ನಮಗೆ ಮರೆಯೋ ಚಾನ್ಸಸ್ಸೇ ಇಲ್ಲ. ಯಾಕಂದರೆ ನನಗೆ ಈ ಮಧ್ಯದಲ್ಲಿ ಏನಾದರೂ ಡೇಟ್ಸ್ ಬಂದುಬಿಟ್ಟಾಗ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಆಗ್ಬಿಡುತ್ತೆ, ಮರ್ತೋಗ್ಬಿಡ್ತೀನಿ. 20, 21, 22, 23. ಸೊ ಈ ಕನ್ಫ್ಯೂಷನ್ಸಲ್ಲೇ ಅರ್ಧ ಮರ್ತೇ ಹೋಗ್ಬಿಟ್ಟಿರ್ತೀನಿ. ಸೊ ಈಗ 3 ಗಂಟೆ 3:30 ಅಷ್ಟೊತ್ತಿಗೆ ಸಂತೋಷ್ ಆಫೀಸ್ಗೆ ಹೋಗೋದು. ಪ್ರತಿದಿನ ಅದೇ ಟೈಮ್ಗೆ ಹೋಗೋದು. ಸಂತೋಷು ಬೆಳಗ್ಗೆ ಎದ್ದೇಳೋದು 12 ಗಂಟೆ, 3 ಗಂಟೆಗೆ ಆಫೀಸು. ಸೊ ಬೆಳಗಿನ ಜಾವ ಬರೋದು. ಸೊ ಏನಂತಾರೆ, ನಮ್ಮ 10 ವರ್ಷದ ರೊಟೀನ್ ನಮಗಿದೆ ಆಗೋಗ್ಬಿಟ್ಟಿದೆ. ಅವ್ರು ಆ ಟೈಮ್ಗೆ ಬರೋದು, ನಾನು ಆ ಟೈಮಿಗೆ ಕಾಯೋಷ್ಟೇ ಇಲ್ಲ ಅವ್ರಿಗೆ. ಸೊ ಹಾಗಾಗ್ಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ತುಂಬ ಗ್ರ್ಯಾಂಡ್ ಅಂತ ಏನಿಲ್ಲ. ಬಿಕಾಸ್ ಸಂತೋಷ್ನ ಕೇಳಿದೆ, ಮನೇಲಿ ಇರೋಕ್ಕಾಗತ್ತಾ, ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗತ್ತಾ ಅಂತ ಕೇಳಿದೆ. ಇಲ್ಲ, ಅರ್ಜೆಂಟ್ ಮೀಟಿಂಗ್ ಇದೆ, ನಾಳೆ ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಅಂತ. ಅಂದರೆ ನಾಳೆ ಏನು ಮಾಡೋಕ್ಕಾಗತ್ತೆ ನಾವು ಅಲ್ವಾ? ಸೊ ಅದಕ್ಕೋಸ್ಕರ ಈಗ ಅಚಿಂತ್ಯನ ಕರ್ಕೊಂಡು ನಿಸ್ಸನ್ನ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಅಂತ ಸಂತೋಷ್ ಹೋಗಿದ್ದಾರೆ. ಸೊ ಅಷ್ಟರಲ್ಲಿ ಕೇಕ್ ತಂದಿರೋದು ಗೊತ್ತಿಲ್ಲ ಸಂತೋಷ್ಗೆ. ಬಟ್ ಒಂದು ಐಡಿಯಾ ಅಂತೂ ಸಂತೋಷ್ಗಿರುತ್ತೆ. ಬಿಕಾಸ್ ನಾವು ಪ್ರತಿ ವರ್ಷ ಕೇಕ್ ಕಟ್ ಮಾಡಿಸೋದ್ರಿಂದ ಗೊತ್ತಿರುತ್ತೆ, ಅವ್ರು ಬಹುಶಃ ಮಾಡಿಸ್ಬಹುದು ಅಂತ ಅನ್ನೋದು ಗೊತ್ತಿರುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಒಂದು ಪುಟ್ಟ ಕೇಕ್ ತಂದಿದ್ದೀನಿ ಅಷ್ಟೇ. ಈ ಸಲ ದೊಡ್ಡ ಕೇಕ್ ತರಲಿಲ್ಲ. ಬಿಕಾಸ್ ನನ್ನ ತಂಗಿಗೂ ಹುಷಾರಿಲ್ಲ, ನಮ್ಮ ಅಪ್ಪ ಅಮ್ಮ ಕೇಕ್ ತಿನ್ನಲ್ಲ. ಆ್ಯಂಡ್ ಮೋರೋವರ್ ನನ್ನ ಮಕ್ಕಳು ಟಿಫನ್ ಬಾಕ್ಸಿಗೆ ಕೇಕ್ ಹಾಕೊಂಡು ಹೋಗೋಂಗಿಲ್ಲ. ಮನೇಲಿ ಎಷ್ಟಿರುತ್ತೆ ಅಷ್ಟು ತಿಂತಾರೆ. ಆ್ಯಂಡ್ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದು, ಅದಕ್ಕಿಂತ ಬೆಟರ್ ಚಿಕ್ಕದು ತರಿಸೋದು, ತಿರ್ಗಾ ಇನ್ನೊಂದು ತರಿಸೋದು, ಹಂಗೆ ಮಾಡೋದನ್ನ ಇವಾಗ ಕಲ್ತ್ಕೊಂಡಿದ್ದೀನಿ. ಬಿಕಾಸ್ ಮುಂಚೆ ಎಲ್ಲ ಏನು ಮಾಡ್ತಾರೆ, ದೊಡ್ಡ ತರಿಸ್ಬಿಡ್ತಾ ಇದ್ದೆ. 5 days 6 days ಅದನ್ನೇ ತಿನ್ಕೊಂಡಿರ್ತಾ ಇದ್ವಿ. ಬಟ್ ಈಗ ಬೇಡ, ಆ ಥರ ಅನ್ಹೆಲ್ದಿ ಅಂತ ಅಂದ್ಬಿಟ್ಟು ಈಗ ಚಿಕ್ಕದು ತರಿಸ್ಕೊಂಡು ಅದನ್ನು ಮುಗಿಸ್ಬಿಟ್ಟು ತಿರ್ಗಾ ಇನ್ನೊಂದು ತರಿಸ್ಕೊಂಡು ಹಂಗೆ ತಿನ್ನೋ ಥರ ಮಾಡ್ತಾ ಇದ್ವಿ. ಸೊ ಬೆಳಗ್ಗೆಯಿಂದ ನಾನು ಸಂತೋಷ್ಗೆ ಸರ್ಪ್ರೈಸ್ ಅಂತ ಏನು ಕೊಡಲಿಲ್ಲ ಈ ಸಲ ಗಿಫ್ಟ್ ನಾನು. ಬಿಕಾಸ್ ಪ್ರತಿ ಸಲ ನಾನು ಗಿಫ್ಟ್ ಕೊಟ್ಟಾಗೂ ಕೂಡ ಬಯಸ್ಕೊತಾ ಇದ್ದೆ. ಸೊ ನೀನು ಗಿಫ್ಟ್ಸ್ ಕೊಡಬೇಡ, ನಂಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಸೊ ಹಾಗಾಗಿ ಆದರೂ ಕೂಡ ನನಗೆ ಮುಂಚೆಯಿಂದನೂ ಅಷ್ಟೇ ಗಿಫ್ಟ್ಸ್ ತೊಗೊಂಡು ಅಭ್ಯಾಸ, ಗಿಫ್ಟ್ಸ್ ಕೊಟ್ಟು ಅಭ್ಯಾಸ. ಸಂತೋಷ್ಗೆ ಅವೆರಡೂ ಅಭ್ಯಾಸ ಇಲ್ಲ. ಗಿಫ್ಟ್ಸ್ ಕೊಟ್ಟಂತೂ ಮೊದಲೇ ಅಭ್ಯಾಸ ಇಲ್ಲ. ನಾನೇ ಕೇಳ್ಕೋಬೇಕು, ನನ್ನ ಬರ್ಡೇ ಬರ್ತಾ ಇದೆ, ನನಗೆ ಏನಾದರೂ ಗಿಫ್ಟ್ ಕೊಡು ಅಂತ ಕೇಳಬೇಕು. ಸೊ ಅಷ್ಟರ ಮಟ್ಟಿಗೆ ಏನಂತಾರೆ, ಅವ್ರ ಮನೇಲಿ ಇದ್ದಾಗಲೂ ಕೂಡ ಸಂತೋಷದ ಅಭ್ಯಾಸ ಇರಲೇ ಇಲ್ವಂತೆ. ಬರ್ಡೇ ಬಂದರೆ ವಿಶ್ ಮಾಡೋದು, ಗಿಫ್ಟ್ಸ್ ಕೊಡೋದು, ಸೊ ಎಂಜಾಯ್ಮೆಂಟ್, ಸೊ ಇದೆಲ್ಲ ಅಭ್ಯಾಸ ಇರಲಿಲ್ಲ ಅವನಿಗೆ. ಸೊ ಈಗ ನಾನು ಹೊಸದಾಗಿ ಮದುವೆ ಆದ ನಂತರ ಅದೆಲ್ಲ ಹೊಸದಾಗಿ ಬೆಳೆಸ್ಕೊಳ್ತಾ ಇದ್ದಾನೆ. ಸೊ ಹಾಗಾಗಿ ಆ್ಯಕ್ಚುಲಿ ಅವನು ಕೂಡ ಶಾಪಿಂಗ್ ತುಂಬಾ ಕಡಿಮೆ ಮಾಡ್ತಾನೆ. ಆ್ಯಂಡ್ ಜೊತೆಗೆ ಅವ್ನು ಬರ್ಡೇ ಬರ್ತಾ ಇದೆ ಅಂತ ಕೂಡ ಒಂದು ಶರ್ಟ್ ಕೂಡ ತೊಗೊಳೋದಿಲ್ಲ. ಅವ್ನು ಇರೋದನ್ನೇ ಹಾಕೊಂಡು ಹೊಂಟೋಗ್ಬಿಡ್ತಾನೆ. ಆಲ್ರೆಡಿ ಈಗ ಏನಂತಾರೆ, ಫುಲ್ ಫಾರ್ಮಲ್ ಶರ್ಟ್ ಹಾಕ್ಕೊಂಡು ರೆಡಿಯಾಗಿ ನಿಶ್ಚಲನ ಕರ್ಕೊಂಡು ಬಂದು ಬಿಟ್ಟ ತಕ್ಷಣ ಡ್ರಾಪ್ ಮಾಡಿಬಿಟ್ಟು ಹೊರಟೋಗ್ತೀನಿ ಅಂತ ಹೇಳಿದಾನೆ. ಬಟ್ ಒಂದು 10 minutes ಟೈಮ್ ಕೇಳ್ತೀನಿ. ಬಿಕಾಸ್ ಕೇಕ್ ಕಟ್ ಮಾಡೋದಕ್ಕೆ ಅಟ್ಲೀಸ್ಟ್ 10 minutes ಬೇಕು. ಟಿಫನ್ ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಸಂತೋಷ್ಗೆ ಇಷ್ಟ ಅಂತ ಕ್ಯಾರೆಟ್ ಹಲ್ವಾ ಮಾಡಿದೆ. ಆ್ಯಂಡ್ ಜೊತೆಗೆ ಪೀಸ್ ಪುಲಾವ್ ಮಾಡಿದ್ದೀನಿ ಇವತ್ತು. ಆ್ಯಂಡ್ ಮನೇಲಿ ಆ್ಯಕ್ಚುಲಿ ರಸಗುಲ್ಲ ಆಯಿತು. ಸೊ ರಸಗುಲ್ಲ ಆಪ್ಷನ್ ಆಗಿ ಕೊಟ್ಬಿಟ್ಟೆ ಅಷ್ಟೇ, ಇನ್ನೇನು ಇಲ್ಲ. ಆ್ಯಂಡ್ ಬೇರೆ ಎಲ್ಲನ ಹೋಗಬೇಕು ಹೊರಗಡೆ ಇವತ್ತು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ವೀಕೆಂಡಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಸ್ಯಾಟರ್ಡೆ ಸಂತೋಷ್ ಆಫೀಸ್ ಟೀಮ್ ಜೊತೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಸ್ಯಾಟರ್ಡೆ ಪ್ಲ್ಯಾನ್ ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇನ್ನು ಯಾವಾಗ ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ತೀವಿ ಗೊತ್ತಿಲ್ಲ. ಬಟ್ ಈಗಂತೂ ಸದ್ಯಕ್ಕೆ ನಿಶ್ಚಲನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಸ್ಕೂಲ್ಗೆ. ಸೊ ಬನ್ನಿ, ನಾನು ಜಸ್ಟ್ ಸಿಂಪಲ್ ಕೇಕನ್ನು ಇಟ್ಟಿದ್ದೀನಿ. ಜಸ್ಟ್ ಒಂದು ಸುಮ್ಮನೆ ರೋಸ್ ಪೆಟಲ್ಸ್ನ ಇಟ್ಟು ಸುಮ್ಮನೆ ಅಲ್ಲಿ ರೆಡಿ ಮಾಡಿದ್ದೀನಿ. ಸೊ ಹೇಗೆ ಮಾಡಿದ್ದೀನಿ ಆ್ಯಂಡ್ ಹಿಂದಿನ ದಿನ 9:30 10 ಗಂಟೆ ಆಗಿತ್ತು ಆಲ್ರೆಡಿ. ಸಂತೋಷ್ಗೆ ಬರ್ಡೇ ಇನ್ನೇನು ಬೆಳಗ್ಗೆ ಆದರೆ ಬರುತ್ತೆ ಅಂತ ಮಕ್ಕಳಿಗೆ ನಾನು ಜಸ್ಟ್ ರಿಮೈಂಡ್ ಮಾಡಿದೆ. ಅಷ್ಟೊತ್ತಿಗೆ ಅಮ್ಮ ಅಪ್ಪನಿಗೆ ನಾವು ಗ್ರೀಟಿಂಗ್ ಮಾಡಿಲ್ಲ, ಗ್ರೀಟಿಂಗ್ ಮಾಡಿಕೊಡು ಪ್ಲೀಸ್ ಅಂತ ಸ್ಟಾರ್ಟ್ ಮಾಡಿಕೊಂಡ್ರು. ಆ್ಯಂಡ್ ನಿಶ್ಚಲ್ಗೆ ಡ್ರಾಯಿಂಗ್ ಕ್ಲಾಸಿಗೆ ಕಳಿಸಿದ್ದೆ. ಆ್ಯಂಡ್ ಅವನಿಗೂ ಕೂಡ ಡ್ರಾಯಿಂಗ್ ಅಂದರೆ ಇಷ್ಟ ಆಯ್ತಿದ್ದರಿಂದ ಅವನು ಆರಾಮಾಗಿ ಮಾಡಿಕೊಂಡ. ಬಟ್ ಅಚಿಂತ್ಯ ಇನ್ನೂ 5 years ಬೇಬಿ ಅಲ್ವಾ. ಸೊ ಹಾಗಾಗಿ ಅವ್ನಿಗೆ ಅಷ್ಟೊಂದರೆ ಡ್ರಾಯಿಂಗ್ ಬರೋದಿಲ್ಲ. ಜಸ್ಟ್ ಅವ್ನ ಕೈ ಹಿಡ್ಕೊಂಡು ನಾನೊಂದು ಸಿಂಗಲ್ ಹುಡುಗ ಬಲೂನ್ ಇಟ್ಕೊಂಡಿರೋ ಥರದನ್ನು ಅವ್ನು ಮಾಡಿಸ್ದೆ. ಇದು ನಿಶ್ಚಲ್ ಮಾಡಿರೋದು ನೋಡಿ, ಅವನು ಅವರಪ್ಪ ಅಂತೆ. ಸೊ ಇದು ಅಚಿಂತ್ಯನ ಕೈಯಲ್ಲೇ ಹ್ಯಾಪಿ ಬರ್ಡೇ ಅಪ್ಪ ಅಂತ ಬರೆಸ್ದೆ. ಇದು ಸಿಂಪಲ್ಲಾಗಿ ಒಂದು ಬೊಂಬೆ ಬಲೂನನ್ನು ಇಟ್ಕೊಂಡಿರೋದು ಅಂತಂದರೆ ಅದು ಅವನೇ ಬಲೂನನ್ನು ಇಟ್ಕೊಂಡು ವಿಶ್ ಮಾಡ್ತಿರೋದು ಅವ್ರ ಅಪ್ಪನಿಗೆ ಅನ್ನೋ ಥರ ಬರೆಸ್ದೆ, ಕಾನ್ಸೆಪ್ಟ್ ಥರ ಮಾಡಿಬಿಟ್ಟು. ಬಿಕಾಸ್ ಇಟ್ ವಾಸ್ ಆಲ್ರೆಡಿ 10:30 ಆಗೋಗಿದ್ದರಿಂದ
ಪಾಪ ಅವ್ರಿಗೂ ಸ್ಕೂಲ್ ಇತ್ತು, ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲ್ ಇತ್ತು, ಮಕ್ಕಳು ಕೂಡ ಎದ್ದಿದ್ರೆ ಬೆಳಗ್ಗೆ 7 ಗಂಟೆಗೆಲ್ಲ ಎದ್ದೇಳಬೇಕಲ್ಲ ಅಂತ ಅಂದ್ಬಿಟ್ಟು ಪಾಪ ಅಷ್ಟರಲ್ಲೂ ಒಂದು 15-20 ಮಿನಿಟ್ಸ್ ಟೈಮಲ್ಲಿ ಅವರಪ್ಪ ಬೇರೆ ಎಲ್ಲನ ಇಟ್ಟರೆ ನೋಡ್ತಾರೋ, ಟೇಬಲಲ್ಲಿ ಇಟ್ಟರು ಕೂಡ ಅವ್ರ ಅಪ್ಪನ ಟೇಬಲ್ ಮೇಲೆ ಇಟ್ಟರು ನೋಡ್ತಾರೋ ಇಲ್ವೋ, ಬೆಡ್ ಮೇಲೆ ಮಲ್ಕೊಳಕ್ಕೆ ಬಂದೇ ಬರ್ತಾರೆ. ಸೊ ಹಾಗಾಗಿ ಇಲ್ಲೇ ಇಡೋಣ ಅಂತ ಮಕ್ಕಳು ಪ್ಲ್ಯಾನ್ ಮಾಡಿಕೊಂಡು ಸೊ ಅದರ ಮೇಲೆ ಎಲ್ಲಿ ಹಾರೋಗ್ಬಿಡುತ್ತೋ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಂಗೆ ಏನಂತಾರೆ, ಮಕ್ಳಿಗೆ ಒಂಥರ ಖುಷಿ ಇವೆಲ್ಲ ಅಪ್ಪನಿಗೆ ಮಾಡೋಕ್ಕೆ. ಪ್ರತಿ ವರ್ಷವೂ ಅವ್ರ ಅಪ್ಪನಿಗೆ ಫಾದರ್ಸ್ ಡೇ ಇರ್ಬೋದು ಅಥವಾ ಏನಂತಾರೆ ಬರ್ಡೇ ಇರ್ಬೋದು, ಸೊ ಇದೆಲ್ಲದಕ್ಕೂ ಕೂಡ ಈ ಥರ ಹ್ಯಾಂಡ್ಮೇಡ್ ಗ್ರೀಟಿಂಗ್ ಅಂತ ಮಾಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಅಪ್ಪ ಅಮ್ಮನಿಗೆ ಎಫರ್ಟ್ಸ್ ಹಾಕಿದಾಗ, ಅವರೇ ಏನಾದರೂ ಕೈಯಿಂದ ಮಾಡಿಕೊಟ್ಟಾಗ ಆಗೋ ಖುಷಿ ಖಂಡಿತವಾಗ್ಲೂ ನಾವು ಏನಂತಾರೆ ಹೊರಗಡೆ ತರೋ ಅಂಥ ಒಂದು ಗ್ರೀಟಿಂಗಿಂದ ಖುಷಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೇ ಇರ್ಬೋದು ಅಲ್ವಾ, ನಿಮಗೂ ಕೂಡ ಮಾಡಿಕೊಟ್ರೆ ಮನೇಲಿ ಮಕ್ಕಳು ಖುಷಿ ಆಗುತ್ತೆ. ಆ್ಯಂಡ್ ಬೆಳಗ್ಗೆ ಅಪ್ಪಗೆ ರಜಾ ಇತ್ತು, ಸೊ ಹಾಗಾಗಿ ಅಪ್ಪನ ಮನೆಗೆ ಒಂದು 10 ಮಿನಿಟ್ಸ್ ಅವನ್ನ ಕರ್ಕೊಂಡು ಹೋಗಿ ಅವ್ನು ನನ್ನ ಜೊತೆ ವಾಪಸ್ ಬರಲಿಲ್ಲ, ತಾತನ ಜೊತೆನೇ ಬರೋದು ಅಂತ ಹಠ ಮಾಡ್ತಾಯಿದ್ದೆ. ಡ್ರಾಪ್ ಮಾಡಿಬಿಟ್ಟು ಅಂತ ನಮ್ಮ ಅಪ್ಪ ನಮ್ಮ ಮೊಮ್ಮಗನ ಕರ್ಕೊಂಡು ಬರ್ತಾಯಿದ್ರು. ಆ್ಯಂಡ್ ಜೊತೆಗೆ ನಿಸ್ಸಲ್ ಬ್ಯಾಗ್ ಅಲ್ಲೇ ಇಟ್ಬಿಟ್ಟಿದ್ದ. ಸೊ ಹಾಗಾಗಿ ಒಂದು ಬ್ಯಾಗು ಕೂಡ ನಾವು ಇಟ್ಕೊಂಡು ನಾನು ಇಟ್ಕೊಳಕ್ಕಿಲ್ಲ, ನಮ್ಮ ಅಪ್ಪನೇ ಅದನ್ನು ಹಾಕ್ಕೊಂಡು ಹೋಗ್ತಾಯಿದ್ರು, ನೋಡ್ತಾ ಇರ್ಬೋದು ನೀವು. ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನಾನು ರೋಡ್ ತೆಗಿತಾ ಇರೋದು ನೀನಲ್ಲ. ಮನೆಗೆ ಹೋದ ತಕ್ಷಣ ಕೇಕ್ ಆರ್ಡರ್ ಕೂಡ ಮಾಡಿದ್ರಿಂದ ಕೇಕು ಕೂಡ ಬರೋ ಸಮಯ ಆ ಕಡೆ ಇಲ್ಲಿ ಕೇಕ್ ಇಷ್ಟೊತ್ತಿಗೆ ಬರುತ್ತೆ ಅಂತ ಆ ಕಡೆ ಇಲ್ಲಿ ಬೇರೆ ಕಳಿಸ್ಬೇಕಾಗಿತ್ತು. ಬಿಕಾಸ್ ಅವರು 8:30ಗೆಲ್ಲ ಹೊರಟೋಗ್ಬಿಡ್ತಾರೆ. ಸೊ ಅಷ್ಟರಲ್ಲಿ ಒಂದು ವಿಸಿಟ್ ಹೋಗಿ ಬಂದ್ಬಿಟ್ಟೆ. ಸೊ ಅಷ್ಟರಲ್ಲಿ ಅಪ್ಪನ ಕರ್ಕೊಂಡು ಸೊ ಈಗ ಹೋಗಿ ಅವ್ರನ್ನ ರೆಡಿ ಮಾಡಬೇಕಾಗಿತ್ತು. ಆಲ್ಮೋಸ್ಟ್ ಮಕ್ಕಳನ್ನ ಎಲ್ಲ ರೆಡಿ ಮಾಡಿಬಿಟ್ಟಿದೆ. ಜಸ್ಟ್ ಯೂನಿಫಾರ್ಮ್ ಹಾಕಿ ಮಕ್ಕಳನ್ನ ಕಳಿಸ್ಬೇಕಾಗಿತ್ತು ಅಷ್ಟೇ ಬಾಕಿ ಇತ್ತು. ಸೊ ಅವ್ನು ಬ್ಯಾಗ್ ಅಲ್ಲೇ ಇಟ್ಟು ಬಂದುಬಿಟ್ಟಿದ್ದ ನಮ್ಮ ಅಮ್ಮನ ಮನೇಲಿ. ನಮ್ಮ ಅಮ್ಮನ ಮನೇಲಿ ರಾತ್ರಿ ಹೊತ್ತು ಹೋಗಿ ಮಲ್ಕೊಳ್ಳೋದ್ರಿಂದ ಬ್ಯಾಗ್ ತರೋದು ಮರ್ತೋಗ್ಬಿಟ್ಟಿದ್ದ. ಸೊ ಹಾಗಾಗಿ ಅಪ್ಪ ಹೇಗಿದ್ದು ನಾನು ಸ್ವಲ್ಪ ಲೇಟ್ ಹೋಗ್ತೀನಿ ಕೈ ಹಿಡ್ಕೋ ಅಪ್ಪನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಅಪ್ಪ ಬರಲಿಲ್ಲ, ಜಸ್ಟ್ ಕೆಳಗಿಂದನೇ ಅವ್ನು ಬಿಟ್ಬಿಟ್ಟು ಹೇಳಿದ ಮತ್ತೆ ಕೇಳಲ್ಲ. ಅಲ್ಲಿ ಬಂದು ತಿರ್ಗಾ ನಾನು ಸ್ಕೂಲ್ಗೆ ಹೋಗಲ್ಲ, ತಾತ ಜೊತೆ ಇರಬೇಕು. ಇಲ್ಲಿ ಯಾವುದೋ ಹೊಸ ಅಂಗಡಿ ಆಗಿದೆ ನೋಡಿ ಬರಲೇ ಇಲ್ಲ. ಆ್ಯಂಡ್ ನಾನು ಕೂಡ ಕೇಕಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಎಷ್ಟೊತ್ತು ಬರುತ್ತೆ ಅಂತ. ಬಿಕಾಸ್ DTDC ಸಂತೋಷ್ಗೆ ಸೀಕ್ರೆಟ್ ಆಗಿ ಕೇಕ್ ತೊಗೊಳ್ಳೋಣ ಅಂತ. ಬಟ್ ಅಕಸ್ಮಾತ್ ನಾನು ಇವ್ನು ಮಲ್ಕೊಂಡಿದ್ರೆ ಹೋಗೋಕ್ಕಾಗಲ್ವಲ್ಲ. ಸೀಕ್ರೆಟ್ ಆಗೋದೇ ಇಲ್ಲ. ಅಲ್ಲ, ನಂಗೆ ಅವ್ರು ಫೋನ್ ಮಾಡ್ತಾರೆ 6 ಗಂಟೆ ಒಳಗೆ ಮಾಡ್ತಾರೆ. ಕೇಕ್ ಬರೋ ಅಷ್ಟೊತ್ತಿಗೆ ಒಂದು ಅಡುಗೆ ಮುಗಿಸಿ ಎಲ್ಲ ಮುಗಿಸಿ 11:30 ಆಗಿತ್ತು ಅಂತ ಅನಿಸುತ್ತೆ. ಮಕ್ಕಳನ್ನ ಬಿಟ್ಟು ಬಂದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಝೊಮ್ಯಾಟೊ ಅವರು ತಂದು ಕೊಡ್ತಾ ಇರೋದು. ಅಲ್ಲಿ ಬಂದು ಮೇಲೆ ಬಂದು ಜಸ್ಟ್ ಅದನ್ನ ಓಪನ್ ಮಾಡಿ ನೋಡ್ತಾ ಇದ್ದೆ ಯಾವ ಥರ ಇದೆ. ಆ್ಯಕ್ಚುಲಿ ಇಲ್ಲಿ ಥಿಯೋಬ್ರೋಮಾ ಅಂತ ಅವರು ಹೆಸರು ಮೇಲೆ ಬರೆಯೋದಿಲ್ಲ ಅಂತ ನನ್ನ ತಂಗಿ ಹೇಳಿದ್ಲು. ಬಟ್ ಆದರೂ ಕೂಡ ಏನಾದರೂ ಕಾರ್ಡ್ ಥರ ಏನಾದರೂ ಕೊಟ್ಟಿದ್ದಾರಾ, ಕ್ಯಾಂಡಲ್ಸ್ ಬಿಟ್ಟು ಹ್ಯಾಪಿ ಬರ್ಡೇ ಅಂತ ಏನಾದರೂ ಇರುತ್ತಾ ಅಂತ ಸ್ಟ್ಯಾಂಡ್ ಕೊಟ್ಟಿದ್ದಾರಾ ಅಂತ ನೋಡ್ತಾ ಇದ್ದೆ. ಕೊಡ್ತಾರೆ ಅಂತ ಆ್ಯಕ್ಚುಲಿ ಅವ್ರು ಹೇಳಿದ್ರಿಂದ ನಾನು ಜಸ್ಟ್ ನೋಡ್ತಾ ಇದ್ದೆ ಇದೆಯಾ ಅಂತ. ಅಷ್ಟೊತ್ತಿಗೆ ಸಡನ್ನಾಗಿ ಸಂತೋಷ್ ನೋಡೇ ಬಿಟ್ಟು ನಾನು ಸರ್ಪ್ರೈಸ್ ಕೊಡೋಕ್ಕಾಗಲೇ ಇಲ್ಲ. ಇನ್ನೇನು ಮಾಡೋದು, ಜಸ್ಟ್ ಅಲ್ಲಿ ಚೇರ್ ಮೇಲೆ ಇಟ್ಟು ಎಲ್ಲ ಚೆಕ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಎದ್ದು ಬಾಗಲು ತೆಗೆದು ಇದೆ ನೋಡೇ ಬಿಟ್ಟು. ಬಟ್ ತುಂಬ ಚೆನ್ನಾಗಿರುತ್ತೆ ಥಿಯೋಬ್ರೋಮಾ ಅಂತ. ನಾನು ಆ್ಯಕ್ಚುಲಿ ಇಲ್ಲಿ ತೊಗೋತಾ ಇರಲಿಲ್ಲ, ನನ್ನ ತಂಗಿ ನನಗೆ ರೆಫರ್ ಮಾಡಿದ್ದು ಇಲ್ಲಿ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡು ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ಮಾಡಿಬಿಟ್ಟಿದ್ದೆ ಕೇಕ್ ಬರೋ ಅಷ್ಟರಲ್ಲಿ. ಬಟ್ ನಿಮ್ಗೆ ಆಮೇಲೆ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ನಾನು ಫಸ್ಟು ತುಪ್ಪ ಹಾಕ್ಕೊಂಡು ಇಲ್ಲಿ ಕ್ಯಾರೆಟ್ 1 kg ತೊಗೊಂಡಿದ್ದೀನಿ ನಾನು. ಬಿಕಾಸ್ ಈ ಕ್ಯಾರೆಟ್ ಹಲ್ವಾ ಏನು ಎಷ್ಟು ಮಾಡೋದು ಸ್ವಲ್ಪ ಕ್ವಾಂಟಿಟಿ ಅದು ಶ್ರಿಂಕ್ ಆದಮೇಲೆ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ನನ್ನ ಜೊತೆಗೆ ಸಂತೋಷ್ ಆಫೀಸಿಗೆ ತೊಗೊಂಡು ಹೋಗಬೇಕಾಗಿತ್ತು, ನಾನು ನಮ್ಮ ಅಪ್ಪ ಅಮ್ಮನಿಗೆ ಕೊಡೋಕ್ಕೆ ಅಂತ ಮಾಡಿದೆ. ನನ್ನ ತಂಗಿ ಆ್ಯಕ್ಚುಲಿ ಹುಷಾರಿಲ್ಲ, ಅವಳು ಬೇಡ ಅಂತ ಹೇಳಿದ್ರಿಂದ ಅವಳಿಗೆ ಈ ಸಲ ನಾನು ಕೊಡೋಕ್ಕೆ ಹೋಗಲೇ ಇಲ್ಲ. ನೀವು ನೋಡ್ತಾ ಇರ್ಬೋದು ಇದೆಲ್ಲ ಒಂದ್ಸಲಿ ಹುರ್ಕೊಂಡು ತುಪ್ಪದಲ್ಲಿ ಜಸ್ಟ್ ಹುರ್ಕೊಂಡ ನಂತರ ನಾನು ಎಷ್ಟು ಬೇಕು, ನನಗೆ ಆ್ಯಕ್ಚುಲಿ ತುಂಬ ಡ್ರೈ ಆಗಿಬಿಟ್ರೆ ಇಷ್ಟ ಆಗೋದಿಲ್ಲ. 1 kg ಕ್ಯಾರೆಟ್ಗೆ ಅರ್ಧ ಲೀಟ್ರ್ ಹಾಲು ಸಾಕಾಗುತ್ತೆ. ಬಟ್ ನಾನಿಲ್ಲಿ ಸ್ವಲ್ಪ 3/4 ಲೀಟ್ರ್ ಹಾಕ್ಕೊಂಡು ಅದನ್ನು ಕೂಗಿಸ್ಕೊಂಡೆ. 2 ವಿಷಲ್ ಕೂಗಿಸ್ಕೊಂಡ ನಂತರ ಅದನ್ನು ಓಪನ್ ಮಾಡಿ ತಿರ್ಗಿ ಅದನ್ನು ಕುದಿಸೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೋವಾ ಹಾಕ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಕೋವಾ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಕೋವಾ ಹಾಕಿದ ನಂತರ ಒಂದು 10 to 15 ಮಿನಿಟ್ಸ್ ನೀವೇನು ಅದನ್ನು ಕುದಿಸ್ಬಿಟ್ಟು ಸಕ್ಕರೆ ಮಿಕ್ಸ್ ಮಾಡಿ ಕೊಟ್ಟು ಡ್ರೈ ಫ್ರೂಟ್ಸ್ ಹಾಕಿದ್ರೆ ಅಂತೂ ಡೆಲಿಷಿಯಸ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನನ್ನ ಶಾರ್ಟ್ಸಲ್ಲಿ ಕೂಡ ನಾನು ಇದನ್ನು ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ ಪೀಸ್ಫುಲ್ ಆಗಿದೆ ಸಂತೋಷ್ಗೆ ಅಂತ. ತುಂಬಾ ಚೆನ್ನಾಗಿತ್ತು. ಟ್ರೈ ಮಾಡ್ತಾಯಿದ್ರೆ ಬನ್ನಿ ಏನು ಹೇಳ್ತಾರೆ ಅಂತ ನೋಡೋಣ. ಅಲ್ಲ ತಿನ್ನು ಹೋಗು, ಅಲ್ಲಿರೋದನ್ನ ತಿನ್ನೋ.
ಅದು ಕ್ಯಾರೆಟ್ ಹಲ್ವಾ ತಿಂದೆ ಹೆಂಗಿದೆ ಚೆನ್ನಾಗಿ ಇನ್ನೊಂದು ತಿಂದು ನೋಡು. ತಿಂದಮ್ಮ. ತಿನ್ನಲೇ ಇಲ್ಲ, ಫಸ್ಟ್ ಅದನ್ನೇ ತಿಂದಿದ್ದು. ಪೀಸ್ ಪಲಾವ್ ತಿಂದೆ. ಸೂಪರ್, ಥ್ಯಾಂಕ್ ಯು. ವೆಲ್ಕಮ್. ಹೊಟ್ಟೆ ನೋವು ನೋಡ್ತಾ ಇರ್ಬೋದು. ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ಕೇಕ್ ಕಟಿಂಗ್ ಮಾಡಿಸ್ತಾ ಇದ್ದೀನಿ. ಬಿಕಾಸ್ ವೆದರ್ ಕ್ಲೈಮೇಟ್ ಚೇಂಜ್ ಆಗ್ತಾ 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 ನಮ್ಗಳಿಗೂ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ಮಕ್ಳಿಗೆ ಆಗ್ತಾ ಇರುತ್ತೆ. ಅವ್ರನ್ನ ನೋಡ್ಕೊ, ಕೆಲಸ ನೋಡ್ಕೊ, ಅದು ಇದು ಆನ್ಲೈನ್ ಕ್ಲಾಸಸ್ಸು. ಸೊ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನಾವು ಖಂಡಿತವಾಗ್ಲೂ ಬೆಡ್ ರೆಸ್ಟ್ ತೊಗೊಳ್ಳೋ ಪರಿಸ್ಥಿತಿಗೆ ಬಂದುಬಿಟ್ಟಿರ್ತೀವಿ. ಸೊ ನಾನಂತೂ ರೆಡಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಮಾಡಿ. ನೇನು ಬರಬೇಕು ಅಷ್ಟೇ. ಸೊ ಈಗ ಟಿಫನ್ ಬಾಕ್ಸ್ ಕೂಡ ರೆಡಿ ಮಾಡಿಬಿಟ್ಟಿದ್ದೀನಿ, ಬ್ಯಾಗಿಂದ ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ಟಿಫನ್ ಬ್ಯಾಗ್ ಕೂಡ ರೆಡಿ ಮಾಡಿಟ್ಬಿಟ್ಟಿದ್ದೀನಿ. ಈಗ ಅಭ್ಯಾಸ ನನಗೆ ಏನು ಅಂತಂದರೆ, ಎಲ್ಲ ಸುತ್ತಮುತ್ತಲೇ ಇರೋದ್ರಿಂದ ನಮ್ಮ ಅಪ್ಪ ಅಮ್ಮ, ನಾನು, ನನ್ನ ತಂಗಿ, ನಮ್ಮ ಮಾವನ ಮನೆ ಎಲ್ಲ ಸುತ್ತಮುತ್ತ ಇರೋದ್ರಿಂದ ನಾನು ಏನೇ ಮಾಡಿದ್ರು ಕೂಡ ಏನಂತಾರೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ, ಅಷ್ಟೊಂದು ಮಾಡ್ತೀಯಲ್ಲ, ನೀನು ಒಬ್ಬಳೇ ತಿಂತೀಯಾ ಅಥವಾ ನಿನ್ನ ಹಸ್ಬೆಂಡ್ ಇಬ್ಬರೇ ತಿಂತೀರಾ ನೀವು ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ತಿನ್ನಲ್ಲ. ನಾನು ಏನು ಮಾಡ್ತೀನಿ, ಅಕಸ್ಮಾತ್ ನಾನೇನಾದರೂ ರೈಸ್ ಐಟಮ್ ಜಾಸ್ತಿ ಮಾಡಿದೆ ಅಥವಾ ಈ ಥರ ಸ್ವೀಟ್ಸ್ ಜಾಸ್ತಿ ಮಾಡಿದೆ, ಸ್ನ್ಯಾಕ್ಸ್ ಜಾಸ್ತಿ ಮಾಡಿದೆ, ಮಾಡೋದೇ ನಾನು ಎಲ್ರಿಗೋಸ್ಕರ ಮಾಡ್ತೀನಿ. ನಾನು ಸಂತೋಷ್ ಇಬ್ಬರು ತಿನ್ನೋದೇ ಇಲ್ಲ. ಅಕಸ್ಮಾತ್ ನಾನಾದ್ರೆ ಅಯ್ಯೋ ನಂಗೆ ಅಷ್ಟು ಪೇಷನ್ಸ್ ಇಲ್ಲ ಈಗ ಅಷ್ಟು ಜನಕ್ಕೆ ಮಾಡೋಕ್ಕೆ ಅಂತ ಅಂದರೂ ಕೂಡ ಸಂತೋಷ್ ಒಪ್ಪೋದಿಲ್ಲ. ಸಂತೋಷ್ ಅತ್ತೆ ಮಾವನ ಕರಿ, ಕಲ್ಪನ್ ಕರಿ, ಮೋಹನ್ನ ಕರಿ, ಮಾವನ ಕರಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಎಲ್ರಿಗೂ ಸೇರಿಸಿ ಇವತ್ತು ಕ್ಯಾರೆಟ್ ಹಲ್ವನ್ ಮಾಡಿದ್ದೀನಿ. ಸೊ ಎಲ್ರಿಗೂ ಡಿಸ್ಟ್ರಿಬ್ಯೂಷನ್ ಮಾಡೋದು ಒಂದು ಬಾಕಿ ಇದೆ. ಸೊ ಅಪ್ಪ ಆಫೀಸ್ಗೆ ಹೋಗಿರ್ತಾರೆ, ನನ್ನ ತಂಗಿಗೆ ಜ್ವರ ಮಲಗಿದ್ದಾಳೆ, ಅಮ್ಮಗೂ ಹುಷಾರಿರಲಿಲ್ಲ. ಸೊ ಎಲ್ಲರೂ ಕೂಡ ಏನಂತಾರೆ ತಿನ್ನೋ ಮೂಡಲ್ಲೇ ಇಲ್ಲ, ಬಿಕಾಸ್ ಹುಷಾರಿಲ್ದಿರೋದ್ರಿಂದ. ನೋಡೋಣ. ನಾನಂತೂ ಈಗ ಸ್ವೀಟ್ ನಂಗೆ ತುಂಬಾ ಇಷ್ಟ. ಆ್ಯಂಡ್ ಸ್ಪೆಷಲಿ ನನ್ನ ಚಿಕ್ಕ ಮಗನಿಗೆ ಇಷ್ಟ ಆಗ್ಬಿಡ್ತು. ನಾನು ಅವ್ನಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಮಾಡಿದ್ದು. ಬಿಕಾಸ್ ಅವನಿಗೆ ಹೊರಗಿಂದ ಜಾಸ್ತಿ ಇಷ್ಟ ಆಗುತ್ತೆ ತಿನ್ನೋದು, ಮನೇದು ಅಷ್ಟೇನು ಅವ್ನು ಇಷ್ಟಪಟ್ಟು ತಿಂತಾ ಇರಲಿಲ್ಲ ಯಾವುದು. ಬಟ್ ಇವತ್ತು ಅವನು ಬಟ್ಲಲ್ಲಿ ಹಾಕಿಸ್ಕೊಂಡು ತುಂಬ ಚೆನ್ನಾಗಿದೆ, ಯಮ್ಮಿ, ಇಟ್ಸ್ ಡೆಲಿಷಿಯಸ್ ಅಂತ ಅಂದಾಗ ನಂಗೆ ಸಿಕ್ಕಿಬಿಟ್ಟು ಖುಷಿಯಾಗೋಯ್ತು. ನಾನು ಇದೇ ಥರ ಮಾಡ್ಕೊಡ್ತಾ ಇರ್ತೀನಿ ನಿಮಗೆ ಅಂತ ಕೂಡ ಹೇಳ್ತಾ ಇದ್ದಮ್ಮ. ನಂಗೆ ಮೈಸೂರು ಪಾಕ್ ಮಾಡಿಕೊಡು ಅಂತ ಹೇಳ್ತಾ ಇದ್ದ. ಖಂಡಿತವಾಗ್ಲೂ ಮೈಸೂರು ಪಾಕ್ ಕೂಡ ಅವ್ನಿಗೆ ಒಂದ್ಸಲಿ ಮಾಡಿಕೊಡ್ಬೇಕು. ಆ್ಯಂಡ್ ಈಗ ಇನ್ನೇನು ನೋಡ್ತಾ ಇರ್ಬೋದು ನೀವು, 3:20 ಆಗ್ತಾಯಿದಲ್ವಾ, ಎಕ್ಸಾಕ್ಟ್ 3 o'clock ಬಿಟ್ಟಿರ್ತಾರೆ ಅವನಿಗೆ. ಬಟ್ ಅಂಗಡಿಗೆ ಹೋಗಿ ಬರ್ತಾರೆ ಅನ್ಸುತ್ತೆ, ಏನೋ ಒಂದು ಹೇಳಿದ್ದೀನಿ ಸಾಮಾನು ತೊಗೊಂಡು ಬಾ ಅಂತ. ಸೊ ಅದನ್ನು ತೊಗೊಂಡು ಬರೋಷ್ಟರಲ್ಲಿ ಸ್ವಲ್ಪ ಇನ್ನೊಂದು 5 minutesಲ್ಲಿ ಲೇಟ್ ಆಗ್ಬಿಡು. ಗೇಟ್ ಸೌಂಡ್ ಆಗ್ತದೆ, ಬಹುಶಃ ಬಂದರು ಅನ್ಸುತ್ತೆ. ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಏನೋ ರಿಯಾಕ್ಷನೇ ಇಲ್ಲ, ನಾಟ್ ಹ್ಯಾಪಿ. ಚಿಕ್ಕಮ್ಮಗೆ ಹೇಳಿದ್ದೆ, ನಾವು ನಿನ್ನೆ ಹೋಗೋಕ್ಕಾಗಲಿಲ್ವಲ್ಲ ಮಳೆ ಅಂತ, ಅದಕ್ಕೆ ಚಿಕ್ಕಮ್ಮಗೆ ತರಿಸ್ಬಿಡು ಅಂತ ಹೇಳಿದ್ದೆ ನಾನು. ಏನು ಮಾಡೋಣ ನೋಡಿದ್ಯಾ ನೀನು ಆ ಕಡೆ ಹೋಗಿದ ತಕ್ಷಣ ಚಪ್ಪಲಿ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಡು. ಹೊರಗಡೆ ಬಿಟ್ಬಿಟ್ಟು ಬಾ, ಹೋಗು ಹೊರಗಡೆ, ಒಳಗಡೆ ಬಿಟ್ಟಳು. ನನಗೆ ಗೊತ್ತು. ಬಾ ಇರ ಅವ್ನು ಡ್ರೆಸ್ ಚೇಂಜ್ ಮಾಡ್ಬಿಡ್ಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಅಪ್ಪ, ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡು. ಬಲ್ಗೈ ಮೇ ಗಾಡ್ ಬ್ಲೆಸ್ ಯು. ಹೇಳು ನಿಶ್ಚಲ್. ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು ಡಿಯರ್ ಅಪ್ಪ, ಹ್ಯಾಪಿ ಬರ್ಡೇ ಟು ಯು. ಫಸ್ಟ್ ನೀ ತಿನ್ನೋ, ನಾ ತಿಂತೀನಿ. ಆ ಮಾಡಮ್ಮ. ಅಯ್ಯೋ ಬಂಗಾರ, ಹೆಚ್ಚು ಕ್ಯೂಟ್ ಆಗ್ಬಿಟ್ಟಿದ್ಯೇ. ಬೀಳುತ್ತೆ. ಆ ಮಾಡು. ಕಟ್ ಆಗಿದೆ ಮನೆ. ಅಮ್ಮ ತಿನ್ಸಲ್ಲ, ಕಟ್ ಆಗಿದೆ. ಈ ಕಡೆ ತಿರ್ಗ ಸ್ವಲ್ಪ ತಿಂತೆ ಹೆಂಗಮ್ಮ ನೀನು? ಸ್ವಲ್ಪ ತಿಂತೆ.
Daddy bless you. ಬೇಬಿ ಮಾಡಿ ತಿಳ್ಕೊ. ಅಷ್ಟ ಮಾಡದೆ. ಆಯ್ತು ಸಾಕು ಒಳ್ಳೆದು ಬೇಬಿ ಓಕೆ ಕಂದ ಹ್ಯಾಪಿ ಬರ್ಡೇ ಅಂತ ಅಂದ್ಮೇಲೆ ಏನ್ ಮಾಡ್ಬೇಕು ನಿಶ್ಚಲ್? ಏನ್ ಮಾಡ್ಬೇಕು? ಹಗ್ಗಿ ಮಾಡ್ಕೊಳ್ರಿ. ಓಕೆ ಹೇಗೆ ಇದು ಅಪ್ಪ ತೆಗೆದ್ ನೋಡ್ಲಿ ಕೊಟ್ಬಿಡು ಅಚ್ಚು. ಹೋಗ್ತೀನಿ ಬಿಡು ಅದಲ್ಲಿ ಈ ಕಲರ್ ಇತ್ತಾನೆ ಹತ್ರ ಗ್ರೀನ್ ಇದೆ, ಬಾಟಲ್ ಗ್ರೀನ್ ಇದೆ. ಬಿಡಿ, ಇದು ಬೇರೆ ಗ್ರೀನ್. ಅದೆಲ್ಲ ಹಾಕ್ಬಾರ್ದು, ಇದೆಲ್ಲ ಹಾಕ್ಬಿಡಮ್ಮ. ಹೌದು. ಬಟ್ ಈ ತರ ಸ್ಟ್ರೈಪ್ಸ್ ಇಲ್ಲ ಅಲ್ವಾ? ಅದು ಬರೀ ಗ್ರೀನು. ಇದಕ್ಕೆ ಸ್ವಲ್ಪ ಸ್ಟ್ರೈಪ್ಸ್ ಇದೆ ಇದಕ್ಕೆ. ಇದು ಈ ಥರದೆಲ್ಲ. ಓಯ್ ಯಾರೇ ಇದು? ಐ ನಮ್ಮ ಪ್ರಿನ್ಸಸ್ಗಳಿದ್ದಾರೆ. ವಾ, ಈ ಕಡೆ ನೋಡು. ಇದು ನಮ್ಮ ಪ್ರಿನ್ಸಸ್. ಇದ ನೀನು ಅಮ್ಮ. ಪ್ರಿನ್ಸಸ್ ಇದು ನಮ್ಮನೆ ಪ್ರಿನ್ಸ್ ಅಂಡ್ ಪುಟ್ ಪ್ರಿನ್ಸಸ್. ದ ಪ್ರಿನ್ಸಸ್. ಥ್ಯಾಂಕ್ ಯು ಬೇಬೀಸ್. ಥ್ಯಾಂಕ್ ಯು ಬೇಬೀಸ್. ಆ್ಯಕ್ಚುಲಿ ಇದು ಕಾರ್ಗೆ ಹಾಕೊಳ್ಳೋ ಅಂಥದ್ದು ಮಿರರ್ಗೆ. ಸೊ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಒಂದು 2-3 ಸಲ ನನ್ನ ಕಣ್ಣಿಗೆ ಕಾಣಿಸ್ತಾ ಇತ್ತು. ನನಗೊಂಥರ ಖುಷಿ ಅನ್ನಿಸ್ತು ಇದನ್ನು ನೋಡಿದಾಗ. ಇಟ್ಸ್ ಅ ಮೀನಿಂಗ್ಫುಲ್ ಗಿಫ್ಟ್ ಅಂತ ಅನ್ನಿಸ್ತು. ಕಾರ್ಗೆ ಸಂತೋಷ್ಗೆ ಇದನ್ನು ಹಾಕಿದಾಗ ಸ್ಪೀಡ್ ಓಡಿಸೋದಿಲ್ಲ ಸಂತೋಷು. ನಾನು ಸ್ಪೀಡ್ ಓಡಿಸು ಅಂತಂದ್ರೆ ಓಡಿಸೋದಿಲ್ಲ. ಆ್ಯಂಡ್ ಜೊತೆಗೆ ಯಾವಾಗಲೂ ಸಂತೋಷು ಕಾರಲ್ಲಿದ್ದರು ಎಲ್ಲೇ ಇದ್ದರೂ ಕೂಡ ನಾವು ಕಾಣಿಸ್ತಾ ಇರ್ತೀವಿ ಅನ್ನೋ ಒಂದು ರೀಸನ್ಗೆ ಅಂತಂದ್ಬಿಟ್ಟು ಒಂದು ಕಡೆ ನಮ್ಮಿಬ್ಬರದು ಫೋಟೋ, ಇನ್ನೊಂದು ಕಡೆ ಮಕ್ಕಳ ಫೋಟೋ ಕೂಡ ಹಾಕಿದ್ದೀನಿ. ಇಟ್ಸ್ ಅ ಬ್ಯೂಟಿಫುಲ್ ಗಿಫ್ಟ್. ಹೊಸ ಶರ್ಟ್ ಹಾಕೊಂಡ್ಮೇಲೆ ಹೆಂಗಿದೆ ತೋರ್ಸಷ್ಟೇ ಇಲ್ವಾ? ಇಲ್ವಾ? ನಂಗೆ ಕಾಣಿಸಲ್ಲ ಅಲ್ಲಿ ಕತ್ಲು. ಸಾಕಾ? ಚೆನ್ನಾಗಿದ್ಯಾ? ಓಕೆ ಥ್ಯಾಂಕ್ ಯು. ಹಾಲು ಹೊಡೆದೋಗ್ತಾ ಇದೆ. ಅಲ್ಲಿಡು, ಕಟ್ಟೆ ಮೇಲಿಡು. ಅಪ್ಪ ಬಾಯ್ ಮಾಡ್ರಿ. ಅದೇನು ನಾವು 10 ಮಿನಿಟ್ಸ್ ಟೈಮ್ ಕೇಳಿದ್ವಿ. ಆ 10 ಮಿನಿಟ್ಸ್ಗಿಂತ ಜಾಸ್ತಿನೇ, ಇನ್ನೊಂದು 10-15 ಮಿನಿಟ್ಸ್ ಜಾಸ್ತಿನೇ ಆಯಿತು. ಒಂದು ಅರ್ಧ ಗಂಟೆ ಅಪ್ರಾಕ್ಸಿಮೇಟ್ ಆಯಿತು ಅಂತ ಅನಿಸುತ್ತೆ. ಸೊ ಪ್ರತಿದಿನದಂತೆ ಅವರ ಎಕ್ಸಾಕ್ಟ್ ಟೈಮ್ ಏನಿದೆ ಅಷ್ಟೊತ್ತಿಗಿಂತ ಒಂದು ಅರ್ಧ ಗಂಟೆ ಆಗಿದ್ದರಿಂದ ಸ್ವಲ್ಪ ಬೇಗನೆ ಹೋಗ್ತಾಯಿದ್ರು. ಬಟ್ ನಾನು ಹೇಳಿದ್ದೆ ಫಸ್ಟು ಅದು ಕಾರ್ಗೆ ಮಿರರ್ಗೆ ಅದನ್ನು ಹಾಕ್ಬಿಡು ಮುಂದೆಗಡೆ, ನಂಗೆ ಜಸ್ಟ್ ಒಂದು ವೀಡಿಯೋ ಕಳಿಸು, ಆಮೇಲೆ ನೀನು ಹೋಗು ಅಂತ ಅಂದೆ. ಬಿಕಾಸ್ ಒಂದು ಸಲ ಆಫೀಸ್ಗೆ ರೀಚ್ ಆಗಿಬಿಟ್ರೆ ಸಂತೋಷ್ಗೆ ಕಾಲ್ ಪಿಕ್ ಮಾಡೋ ಅಭ್ಯಾಸ ಇಲ್ಲ, ನನ್ನ ಜೊತೆ ಕಾಲ್ ಮಾಡೋ ಅಭ್ಯಾಸ ಇಲ್ಲ. ರಾತ್ರಿ 10:45-11 ಗಂಟೆವರೆಗೂ ಒಂದು ಕಾಲ್ ಮಾಡೋದೇ ಇಲ್ಲ. ಸೊ ಹಾಗಾಗಿ ನಾನಂದೆ ಫಸ್ಟ್ ನೀನು ಕೂತ್ಕೊಂಡು ನನಗೊಂದು ಒಂದು ಸ್ಮಾಲ್ ವಿಡಿಯೋ ಮಾಡಿ ಹಾಕ್ಬಿಡು, ಅದನ್ನು ನೋಡಬೇಕು ಅಂತ. ಸೊ ನೋಡಿ, ಇದನ್ನು ಅಲ್ಲೇ ಕೂತ್ಕೊಂಡು ಅವರೇ ಮಾಡಿ ನನಗೆ ಮೇಲ್ ಕಳಿಸಿದ್ರು. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ ತಕ್ಷಣವೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಸದ್ಯಕ್ಕೆ ಯಾರ್ದು ಬರ್ಡೇ ಇಲ್ಲ, ಏನಕ್ಕೆ ಈಗ ಯಾವುದಾದ್ರೂ ಬರ್ಡೇ ಬರಲಿ ಮಾಡಿಸೋಣ ಅಂತಂದ್ಬಿಟ್ಟು ಸಂತೋಷ್ ಬರ್ಡೇಗೆ ಪ್ರತಿ ಸಲ ನಾನು ಗಿಫ್ಟ್ಸ್ಗಳು ತುಂಬಾ ಕೊಡ್ತಾಯಿದ್ದೆ. ಬಟ್ ಸಂತೋಷ್ಗೆ ಅದು ಯಾಕೋ ಏನೋ ಗೊತ್ತಿಲ್ಲ, ಸಂತೋಷ್ಗೂ ಗಿಫ್ಟ್ಗೂ ಆಗಬಾರಲ್ಲ ಅಂತ ಅನಿಸುತ್ತೆ. ಸಂತೋಷ್ ಗಿಫ್ಟ್ ಬೇಡ ಅಂತ ಹೇಳ್ತಾರೆ. ನಮ್ಮ ಆ್ಯನಿವರ್ಸ್ರಿಗೂ ಕೂಡ ನಾನು ಇಬ್ರಿಗೂ ಒಂದೇ ಥರದ ಫಿಂಗರ್ ರಿಂಗ್ ಮಾಡಿಸಿದ್ದೆ. ಕಪಲ್ ರಿಂಗ್ ಅಂತ ಏನು ಎಂಗೇಜ್ಮೆಂಟ್ ಟೈಮಲ್ಲಿ, ಮದುವೆ ಟೈಮಲ್ಲಿ ಮಾಡಿಸ್ತಾರೆ. ಸೊ ಆಗ ನನಗೆ ಬೇರೆ ಮಾಡಿಸ್ಬಿಟ್ಟಿದ್ರು, ನನ್ನನ್ನು ಕೇಳೇ ಇರಲಿಲ್ಲ. ಸೊ ಹಾಗಾಗಿ ಆಗಿನ ಒಂದು ಆಸೆ ಏನಿತ್ತು ನನ್ನಲ್ಲಿ ಇನ್ನೂ ಹಾಗೆ ಇತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಕಪಲ್ ರಿಂಗ್ ಮಾಡಿಸ್ಕೊಂಡಿದ್ವಿ. ಸೊ ಸಂತೋಷ್ ಆಲ್ಮೋಸ್ಟ್ ಆ ರಿಂಗನ್ನು ಕಳೆದಾಕೋದ್ರಲ್ಲೇ ಇದ್ದರು. ಬಟ್ ಆ ರಿಂಗನ್ನು ಕಳೆದಾಕೋ ಬದಲು ನಮ್ಮ ಎಂಗೇಜ್ಮೆಂಟ್ ರಿಂಗ್ನ ಕಳೆದಾಕಿದ್ರು. ಸೊ ಹಾಗಾಗಿ ಇದನ್ನು ಗಿಫ್ಟ್ ಕೊಟ್ಟೆ ನಾನೀಗ. ಸೊ ಆಗ ಕೊಟ್ಟಿದ್ದು ನಾನು. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ನಿಮ್ಗೆ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು? ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.